ಸಮಸ್ತ ನಾಡಿನ ಜನತೆಗೆ ಚಂದ್ರೋದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಆಧುನಿಕ ಯುಗದಲ್ಲಿ ರಾಜಕಾರಣಿಗಳು ಶ್ರೀಮಂತರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಾವು ರಾಜ್ಯದ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆದರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ವಾರ್ಕುರ್ದ್ ಗ್ರಾಮದ ಒಬ್ಬ ಸಾಮಾನ್ಯ ವ್ಯಕ್ತಿ ವಿನಾಯಕ್ ಕಾಂಬ್ಳೆ ಅವರು ರಾಜಕಾರಣಿಯೂ ಅಲ್ಲ, ಅಧಿಕಾರಿಯೂ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ವಾರ್ಕುರ್ದ್ ಗ್ರಾಮದ ಮರಾಠಿ ಹಾಗೂ ಕನ್ನಡ ಶಾಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಪೆನ್ನನ್ನು ವಿತರಿಸುವ ಮೂಲಕ ತಮ್ಮ 41ನೆಯ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಿಸಿರುವುದು ಸಮಸ್ತ ನಾಡಿನ ಜನತೆಗೆ ಮಾದರಿಯಾಗಿದೆ. ವೀಕ್ಷಕರೇ, 9 ಗಂಟೆ ಮಟ್ಟ ಟಿವಿ ಮುಂದೆ ಕೂತ್ಕೋಬೇಡ್ರಿ. ಎಲ್ಲರೂ ಏನ್ ಮಾಡ್ರಿ, ಸಾಯಂಕಾಲ ಏನ್ ಶಿಕ್ಷಕರು ಕೊಟ್ಟಿರ್ತಾರಲ್ಲ ಹೋಮ್ವರ್ಕ್ ಅನ್ನ ಚೆನ್ನಾಗಿ ಸರಿಯಾಗಿ ಅಭ್ಯಾಸ ಮಾಡ್ರಿ. ಮೊಬೈಲ್ ಅನ್ನ ಆದಷ್ಟು ಕಡಿಮೆ ಮಾಡ್ರಿ. ನಾನು ಕೂಡ ಮೊಬೈಲ್ ಭಾಳ ಕಡಿಮೆ ಮಾಡ್ತೇನೆ. ಯಾಕಂದ್ರೆ ನಾನು ನಿಮಗೆ ಹೇಳ್ಬೇಕಾಗಿತ್ತಂದ್ರೆ ನಾನು ಮೊಬೈಲ್ ಯೂಸ್ ಮಾಡೋದು ಕಮ್ಮಿ ಮಾಡ್ಬೇಕಲ್ಲ. ನಾವು ಮೊದಲು ಕಮ್ಮಿ ಮಾಡಿರ್ತೇವನ್ನ ನಿಮಗೆ ನಾವು ಹೇಳ್ಕತ್ತಿದ್ದೆವು. ನಾವು ಮೊಬೈಲ್ ನೀವು ಬೆಳಿಗ್ಗೆ ಓಪನ್ ಮಾಡಿ ರಾತ್ರಿ 10 ಗಂಟೆಗೆ ಅದು ಓಪನ್ ಮಾಡ್ತೇವೆ. ನಾವು ಫೋನ್ ಬಂದ್ರೆ ಮಾತ್ರ ರಿಸೀವ್ ಮಾಡ್ತಿರ್ತೇವೆ. ಯಾಕಂದ್ರೆ ನೀವು ಮೊಬೈಲ್ದಿಂದ ಬಹಳ ದುಷ್ಪರಿಣಾಮ ಆಗ್ತಾ ಇದೆ. ಈಗ ಸೈಬರ್ ಕ್ರೈಮ್ಗಳೆಲ್ಲ ಹೆಚ್ಚಾಗಿ ಆಗ್ತಾ ಇರೋದು ಮಕ್ಕಳಿಗೆ ಮೊಬೈಲ್ದಿಂದ. ನಿಮಗೊಂದು ವಾಟ್ಸಾಪ್ ಇರ್ತದೆ, ನಿಮ್ಗೆ ಯಾರಿಗೋ ನಿಮ್ಮ ಅಪ್ಪವ್ರದು, ನಿಮ್ಮ ತಂಗಿದು, ನಿಮ್ಮ ಕಾಕಾರದು, ಆ ಮೊಬೈಲ್ ನೀವು ಯಾರಿಗೊಂದು ಮೆಸೇಜ್ ಮಾಡಿರಂದ್ರೆ ಅವ್ರಿಗೆ ನಿಮಗೆ ತೊಂದರೆ ಮಾಡಂಗಿಲ್ಲ. ಆ ಮೊಬೈಲ್ ಯಾರ ಮೊಬೈಲ್ ಒಂದು ಮೆಸೇಜ್ ಹೋಗಿರ್ತಿದ್ಲೆ ಅವ್ರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ಮಕ್ಕಳು ಮೊಬೈಲ್ ಅನ್ನ ಯೂಸ್ ಮಾಡಬೇಡ್ರಿ. ನೀವು ಯಾವಾಗ ಮೊಬೈಲ್ ಯೂಸ್ ಮಾಡೋದಂದ್ರೆ ನಿಮ್ಗೊಂದು ಸಮಯ ಬರ್ತದೆ. ನೀವೊಂದು ಕಾಲೇಜು ನಿಮಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಅವಕಾಶ ಯೂಸ್ ಮಾಡ್ರಿ. ಅಲ್ಲಿವರೆಗೆ ಮೊಬೈಲ್ ಅನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಶಿಕ್ಷಕರು ಕೂಡ ನಿಮ್ಗೆ ಏನ್ ತಿಳಿಯಂಗಿಲ್ಲ ಅದನ್ನ ಸರಿಯಾಗಿ ಕೇಳ್ರಿ. ಯಾಕಂದ್ರೆ ಶಿಕ್ಷಕರ ಕರ್ತವ್ಯ ಅದ. ನೀವು ನೋಡ್ರಿ, ಅವ್ರ ಶಿಕ್ಷಕರ ಒಂದು ಗುಣ ಏನದಂದ್ರೆ ಮೇಡಮ್ ತಾವೆಲ್ಲ ತಮ್ಮ ಮನೆಯೊಳಗೆ ಮಕ್ಕಳಿಗೆ ಚೆನ್ನಾಗಿ ಓದ್ರಿ ಅಂತ ಹೇಳ್ತಾರಲ್ಲೋ ಗೊತ್ತಿಲ್ಲ. ಕರೆ ನಿಮಗೆ ಬಂದ್ರೆ ಬೆಳಿಗ್ಗೆ ಎದ್ದು ಓದ್ರಿ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ, ನೀವು ಏನಾದ್ರೂ ಆದ್ರಿ ಅಂದ್ರೆ ನೀವು ಅವ್ರ ಕೀರ್ತಿ ಈ ಶಾಲೆದ ಬರೋದ, ಈ ಉಗಾರಪುರದ ಶಾಲೆ ಹೆಸರು ಬರೋದ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಮಾಡಿ. ಮತ್ತು ವಿನಾಯಕ್ ಅವರು ಇವತ್ತಿನ ದಿವಸ ಎಲ್ಲಾ ಮಕ್ಕಳಿಗೆ ಈ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸಂತೋಷ. ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡೋದಕ್ಕಿಂತ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಒಂದು ಪುಸ್ತಕವನ್ನು ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೂಡ್ಲಿ, ಅವ್ರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಅವ್ರು ಬೆಳೀಲಿ. ಮತ್ತು ಅವ್ರ ಜೊತೆ ನಾವು ಯಾವಾಗಲೂ ಕೂಡ ಇರ್ತೀವಿ ಅಂತ ಹೇಳಿ ನಮ್ಮ ಒಂದು ಹುಟ್ಟುಹಬ್ಬ ಆಚರಣೆಗಾಗಿ ದುಂದು ವೆಚ್ಚ ಬೇಡ. ಶಾಲಾ ಬಡ ವಿದ್ಯಾರ್ಥಿಗಳಿಗೆ ಬುಕ್ಕು ಪೆನ್ನು ವಿತರಿಸುವುದರ ಮೂಲಕ ಹಾಗೂ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವುದರ ಮೂಲಕ ಸರಳವಾಗಿ ನಾಡಿನ ಜನತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕು. ಸುಮಾರು 160ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ನು ವಿತರಿಸಿದ ವಿನಾಯಕ್ ಕಾಂಬ್ಳೆ ಅವರಿಗೆ ಸರ್ಕಾರಿ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನ್ ಬಡ್ಗೇರ್ ಹಾಗೂ ಮರಾಠಿ ಶಾಲೆಯ ಮುಖ್ಯೋಪಾಧ್ಯಾಯ ಸುಭಾಷ್ ತೋಡ್ಕರ್ ಅವರು ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ, ವಲ್ಲಭ್ ಕಾಗೆ, ಕಾಜು ಕೆಸೋಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.